ಮಂಗಳೂರಿನ ಕಾರ್ ಸ್ಟ್ರೀಟ್ ಹೃದಯ ಭಾಗದಲ್ಲಿ ಕೊಡಿಯಾಲು ವೆಂಕಟರಮಣ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ವೆಂಕಟರಮಣ ದೇವಸ್ಥಾನ ಕ್ರಿಸ್ತಶಕ 1736ರಲ್ಲಿ ಶ್ರೀ ಸೌಕಾರ್ ಮಾಲ್ಪೈ ಅವರಿಂದ ಪ್ರತಿಷ್ಠೆ ಮಾಡಲಾಯಿತು. 18ನೇ ಶತಮಾನದ ಆರಂಭದಲ್ಲಿ ಮಂಗಳೂರಿನ ಗದ್ದಲಮಯ ಬೀದಿಯಲ್ಲಿ ಒಬ್ಬ ಬೈರಾಗಿ ಭಿಕ್ಷುಕ ಪ್ರಸಿದ್ಧ ವ್ಯಾಪಾರಿ ಸೌಕಾರ್ ತಿಮ್ಮಪ್ಪ ಪೈ ಅವರ ಅಂಗಡಿಗೆ ಹೋಗಿ ತನ್ನಲ್ಲಿದ್ದ ಬಟ್ಟೆಯ ಚೀಲವನ್ನು ಕೊಟ್ಟು ಬಡ್ಡಿಗೆ ಹಣ ಕೇಳಿದಾಗ ದಯಾಮೂರ್ತಿ ತಿಮ್ಮಪ್ಪ ಪೈ ಅವರು ಒಪ್ಪಿಕೊಂಡು ಆ ಚೀಲವನ್ನು ತಮ್ಮ ಗೋದಾಮಿನಲ್ಲಿ ಸುರಕ್ಷಿತವಾಗಿ ಇಡುತ್ತಾರೆ. ದಿನ ವಾರಗಳು ಕಳೆದರೂ ರಹಸ್ಯಮಯ ಬೈರಾಗಿ ಮತ್ತೆ ಮರಳುವುದಿಲ್ಲ. ಒಂದು ದಿನ ರಾತ್ರಿ ಬೈರಾಗಿ ಇಟ್ಟ ಚೀಲದ ಗೋದಾಮಿನಿಂದ ಸುಗಂಧಮಯ ಹೊಗೆ ಮೇಲಕ್ಕೆ ಏರುವುದನ್ನು ಊರಿನ ಜನರು ಗಮನಿಸುತ್ತಾರೆ. ಆತಂಕಗೊಂಡ ತಿಮ್ಮಪ್ಪ ಪೈ ಅವರು ಗೋದಾಮಿಗೆ ಹೋಗಿ ನೋಡಿದಾಗ ಅವರು ಕಂಡ ದೃಶ್ಯ ಅವರನ್ನು ನಿಶ್ಚೇಷ್ಟರನ್ನಾಗಿಸಿತು. ಚೀಲವು ಪ್ರಕಾಶಿಸುತ್ತಿತ್ತು. ಸುಂದರವಾಗಿ ಕೆತ್ತಲಾದ ಶ್ರೀ ವೀರ ವೆಂಕಟೇಶ ಸ್ವಾಮಿಯ ದೈವಿಕ ವಿಗ್ರಹ ಸುಗಂಧ ಕಿರಣಗಳಿಂದ ವಿಭಿನ್ನವಾಗಿ ಹೊಳೆಯುತ್ತಿತ್ತು. ಇದನ್ನು ಕಂಡ ತಿಮ್ಮಪ್ಪ ಪೈ ಅವರು ಬೈರಾಗಿಯನ್ನು ಎಲ್ಲ ಕಡೆ ಹುಡುಕಿದರು. ಅವನ ಗುತ್ತು ಪರಿಚಯ ಸಿಗುವುದಿಲ್ಲ. ಘಟನೆಯು ಅಸಾಧಾರಣ ದೈವ ಸಂಕೇತವೆಂದು ಭಾವಿಸಿ ಸಮುದಾಯ ಕಾಶಿಮಠದ ಶ್ರೀಮದ್ ವಿಭುದೇಂದ್ರ ಸ್ವಾಮೀಜಿಯ ಮಾರ್ಗದರ್ಶನ ಬೇಡಿದಾಗ ವಿಗ್ರಹವು ಈ ನೆಲದ ಭಕ್ತರಿಗಾಗಿ ಪವಿತ್ರವಾಗಿ ಸಿದ್ಧವಾದ ದೈವ ಪ್ರತಿಷ್ಠೆ ಎಂದು ಅನುಗ್ರಹಿಸಿದರು. ಅಲ್ಲಿಂದ ವೀರ ವೆಂಕಟೇಶ ಸ್ವಾಮಿಯ ವಿಗ್ರಹವನ್ನು ವಿಧಿವಿಧಾನಗಳೊಂದಿಗೆ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು.